ನಮಸ್ಕಾರ, ರೂಹ್ ಎಐ ಚಾನೆಲ್ಗೆ ಸ್ವಾಗತ. ನಾನು ಸಲೀಂ. ಈ ಸಂದರ್ಭದಲ್ಲಿ ನಾನು ಶ್ರೀಕೃಷ್ಣ ದೇವರಾಯನ ವೈಭೋಗದಲ್ಲಿದ್ದು ಚಿತ್ರಗಳ ಮುಖಾಂತರ ಅವರ ಸಾಧನೆಗಳು ನೋಡೋಣ ಬನ್ನಿ. ನಮಸ್ಕಾರ, ನಾನು ಸಲೀಂ. ಒಬ್ಬ ರಾಜ್ಯ, ಒಂದು ಸಾಮ್ರಾಜ್ಯ, ದಕ್ಷಿಣ ಭಾರತದ ಇತಿಹಾಸವನ್ನು ಬದಲಿಸಿದ್ದ ಆತನ 20 ವರ್ಷದ ಆಳ್ವಿಕೆ. ಆತನೇ ಶ್ರೀಕೃಷ್ಣ ದೇವರಾಯ. ಅವನ ಜಯಗಳ ಹಿಂದೆ ವೈಭವ, ಆದರೆ ನೆರಳಲ್ಲಿ ರಕ್ತದ ಕಥೆಗಳು ಇದ್ದವು. ಇದು ವಿಜಯನಗರದ ಸೂರ್ಯೋದಯ ಮತ್ತು ರಕ್ತದ ಮೊಳೆಯ ಕಥೆ. ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ 20 ವರ್ಷ. ಶ್ರೀಕೃಷ್ಣ ದೇವರಾಯನ ಕಾಲವನ್ನು ವಿಜಯನಗರದ ಆಡಳಿತ ಸುವರ್ಣ ಯುಗ ಎನ್ನುವರು. ಕೃಷ್ಣ ಶಾಸ್ತ್ರಿ ಅವರು ಹೇಳಿದಂತೆ ದಕ್ಷಿಣ ಭಾರತದ ದೊರೆಗಳಲ್ಲಿ ಶ್ರೇಷ್ಠ ದೊರೆ ಅದು ಶ್ರೀಕೃಷ್ಣ ದೇವರಾಯನಂತೆ. ವಿಜಯನಗರದ ವೈಭವ ಪರಮೋಚ್ಚ ಕಾಲದ ಆಸ್ತಿ ಭಾರತ ಶ್ರೀಕೃಷ್ಣ ದೇವರಾಯ. ತಂದೆ ನರಸನಾಯಕ, ತಾಯಿ ನಾಗಲಾಂಬೆ. 1509ರಲ್ಲಿ ಡೋಣಿ ಕಾಳಗದಲ್ಲಿ ಕೃಷ್ಣ ದೇವರಾಯನು ಬಹಮನ್ ಮನೆತನದ ಮೊಹಮ್ಮದ್ ಶಾನನ್ನು ಸೋಲಿಸಿದನು. 1510ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ದೇವರಾಯನಿಗೆ ಪಟ್ಟಾಭಿಷೇಕವಾಯಿತು. 1510ರಲ್ಲಿ ಕೋವಿಲಕೊಂಡ ಕದನದಲ್ಲಿ ಇಟುಪಾದಿಲ್ ಶಾನನ್ನು ಸೋಲಿಸಿ ಗೋವಾವನ್ನು ಗೆದ್ದು ಅಲ್ಬುಕರ್ಕನಿಗೆ ನೀಡಿದ. ಇದರ ಪ್ರತಿರೂಪವಾಗಿ ಅಲ್ಬುಕರ್ಕನು ಕೃಷ್ಣ ದೇವರಾಯನಿಗೆ ಪರಿಶೀಲಿಯಾದ ಕುದುರೆ ನೀಡಬೇಕು ಎಂದು ಹೇಳಿದನು. 1512ರಲ್ಲಿ ಒಮ್ಮತ್ತೂರಿನ ಮಾಂಡಲಿಕ ಗಂಗರಾಜನ ಮೇಲೆ ದಾಳಿ ಮಾಡಿ ಶಿವನ ಸಮುದ್ರ ಕೋಟೆ ವಶಪಡಿಸಿಕೊಂಡು ನಾಡಪ್ರಭು ಕೆಂಪೇಗೌಡರಿಗೆ ಈ ಕೋಟೆ ನೀಡಿದ ಮತ್ತು ಇಸ್ಮಾಯಿಲ್ ಆದಿಲ್ ಶಾನನ್ನು ಸೋಲಿಸಿ ದೋವಾಬ್ ಪ್ರದೇಶ ಗೆದ್ದನು. 1513ರಲ್ಲಿ ಕಳಿಂಗದ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಉದಯಗಿರಿ ಕೋಟೆ ವಶಪಡಿಸಿಕೊಂಡನು. ಈ ವಿಜಯದ ನಿಮಿತ್ತಿಗಾಗಿ ಕೃಷ್ಣ ದೇವರಾಯನು ಹಂಪಿಯಲ್ಲಿ ಬಾಲಕೃಷ್ಣ ದೇವಾಲಯ ನಿರ್ಮಿಸಿದ್ದನು. 1518ರಲ್ಲಿ ಕಳಿಂಗದ ಪ್ರತಾಪರುದ್ರನನ್ನು ಸೋಲಿಸಿ ಕಳಿಂಗವನ್ನು ವಶಪಡಿಸಿಕೊಂಡು ಪ್ರತಾಪರುದ್ರನ ಮಗಳಾದ ಜಗನ್ಮೋಹಿನಿಯನ್ನು ಮದುವೆಯಾದನು. ಕಳಿಂಗ ಯುದ್ಧದ ಸವಿ ನೆನಪಿಗೋಸ್ಕರ ಕೃಷ್ಣ ದೇವರಾಯನು ಹಂಪಿಯಲ್ಲಿ ವಿಜಯ ವಿಠಲ ದೇವಾಲಯ ಮತ್ತು ಮಹಾನವಮಿ ದಿಬ್ಬ ನಿರ್ಮಿಸಿದನು. ಈ ವಿಜಯನಗರದ ಕಾಲದಲ್ಲಿ ಮಹಾನವಮಿ ದಿಬ್ಬದ ಮೇಲೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದರು. ನವರಾತ್ರಿ ಮತ್ತು ಮೈಸೂರು ದಸರಾ ಎಂಬ ಹಬ್ಬಗಳು ಇವರ ಕಾಲದಲ್ಲಿ ಆರಂಭವಾದವು. ವಿಜಯನಗರದ ಕಾಲದಲ್ಲಿ ಜಗತ್ ಪ್ರಸಿದ್ಧಿ ಕುಸ್ತಿಪಟು ಹಿರಿಯಕ್ಕ. ಕಳಿಂಗ ಯುದ್ಧದ ಸವಿ ನೆನಪಿಗೋಸ್ಕರ ಕೃಷ್ಣ ದೇವರಾಯನು ಆಂಧ್ರದ ಸಮೀಪ ಕೊಟ್ನೂರು ಎಂಬಲ್ಲಿ ವಿಜಯದ ಸ್ತಂಭ ನಿರ್ಮಿಸಿದನು. ಇಸ್ಮಾಯಿಲ್ ಆದಿಲ್ ಶಾನ ಮಂತ್ರಿ ಖಾಸಿಂ ಬರಿದನು. ಬಿದರ್ನ ಬಹಮನಿ ಸುಲ್ತಾನನಾದ 2ನೇ ಮೊಹಮ್ಮದ್ ಶಾನನ್ನು ಸೋಲಿಸಿ ರಾಜ್ಯವನ್ನು ವಶಪಡಿಸಿ ಖಾಸಿಂ ಬರಿದನು ರಾಜ್ಯ ಆಡಳಿಕೆ ಮಾಡುತ್ತಿದ್ದನು. ನಂತರ ಸ್ವತಂತ್ರ 2ನೇ ಮೊಹಮ್ಮದ್ ಶಾನು ಕೃಷ್ಣ ದೇವರಾಯನಿಗೆ ಸಹಾಯ ಕೇಳಿದ. ಆಗ ಕೃಷ್ಣ ದೇವರಾಯನು ಖಾಸಿಂ ಬರಿದನನ್ನು ಸೋಲಿಸಿ 2ನೇ ಮೊಹಮ್ಮದ್ ಶಾನನ್ನು ಬಹಮನಿ ಸಿಂಹಾಸನಕ್ಕೆ ಏರಿಸಿದ್ದ. ಈ ಸಹಾಯದ ಕಾರಣಕ್ಕೆ ಕೃಷ್ಣ ದೇವರಾಯನಿಗೆ ಬಂದಂತ ಬಿರುದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂದಿತು. ತಾಯಿ ನಾಗಲಾಂಬಿಕೆ. ತಾಯಿಯ ಹೆಸರಿನ ಮೇಲೆ ನಗಲಾಪುರ ಎಂಬ ನಗರ ಕಟ್ಟಿದ್ದ. ಇದು ನಗಲಾಪುರವೇ ಇಂದಿನ ಹೊಸಪೇಟೆಯಾಗಿದೆ ಮತ್ತು ನಗಲಾಪುರವನ್ನು ಕೃಷ್ಣ ದೇವರಾಯನ ತನ್ನ 2ನೇ ರಾಜಧಾನಿಯಾಗಿಸಿಕೊಂಡಿದ್ದ. ಕೃಷ್ಣ ದೇವರಾಯನು ವಿರೂಪಾಕ್ಷ ದೇವಾಲಯಕ್ಕೆ ಗೋಪುರ ಮತ್ತು ಮಂಟಪ ನಿರ್ಮಿಸಿದ್ದ ಮತ್ತು ಹಂಪಿಯಲ್ಲಿ ಪುರಂದರ ಮಂಟಪ ನಿರ್ಮಿಸಿದ್ದ. ಶ್ರೀಕೃಷ್ಣ ದೇವರಾಯನ ಬಿರುದುಗಳು: ದಕ್ಷಿಣ ಸಮುದ್ರಪತಿ, ವೀರ ಪ್ರತಾಪ, ಆಂಧ್ರ ಭೋಜ, ಕರ್ನಾಟಕ ರಾಜ ರಮಾರಮಣಿ, ಕವಿ ಪುಂಗವ, ಮಹಾರಾಜಾಧಿರಾಜ, ಅಭಿನವ ಭೋಜ, 3 ರಾಯರ ಗಂಡ. ಶ್ರೀಕೃಷ್ಣ ದೇವರಾಯನ ಆಸನದಲ್ಲಿ ಅಷ್ಟದಿಗ್ಗಜರು ಇದ್ದರು. ಶ್ರೀಕೃಷ್ಣ ದೇವರಾಯನ ಕಾಲವನ್ನು ತೆಲುಗು ಸಾಹಿತ್ಯದ ಸುವರ್ಣ ಯುಗ ಎನ್ನುವರು. ಶ್ರೀಕೃಷ್ಣ ದೇವರಾಯನ ಕೃತಿಗಳು: ಜಾಂಬವತಿ ಕಲ್ಯಾಣ, ರಸಮಂಜರಿ, ಉಷಾ ಪರಿಣಯಂ, ಅಮುಕ್ತ ಮೌಲ್ಯ. ಶ್ರೀಕೃಷ್ಣ ದೇವರಾಯನ ಆಸನಕ್ಕೆ ಭೇಟಿ ನೀಡಿದ ವಿದೇಶಿಗರು: ಬಾರ್ಬೋಸಾ. ಈತ ಪೋರ್ಚುಗೀಸ್ ದೇಶದವನು. 1514ರಲ್ಲಿ ಭೇಟಿ ನೀಡಿ ಹೇಳಿದನು: ಯಹೂದಿ, ಮುಸಲ್ಮಾನನು ಅಥವಾ ಹಿಂದೂ ಯಾರಾದರೂ ಇಲ್ಲಿ ಬಂದು ಹೋಗಬಹುದು ಎಂದನು. ಡೊಮಿಂಗೋ ಫಯಾಜ್. ಈತನು ಪೋರ್ಚುಗೀಸ್ ದೇಶದವನು. 1520ರಲ್ಲಿ ಭೇಟಿ ನೀಡಿ ಹೇಳಿದನು: ಶ್ರೀಕೃಷ್ಣ ದೇವರಾಯನು ನ್ಯಾಯವಂತ, ಘನವಂತ ರಾಜ ಆಗಿದ್ದನು ಎಂದನು. ಶ್ರೀಕೃಷ್ಣ ದೇವರಾಯನು 1529ರಲ್ಲಿ ನಿಧನನಾದನು. ವಿಜಯನಗರದ ಸೂರ್ಯ ಮುಳುಗಿತು, ಆದರೆ ಮಣ್ಣಿಗೂ ತಿಳಿದಿತ್ತು ಅವನಂತೆ ರಾಜ್ಯ ಕಟ್ಟಿದವ, ಕತ್ತಿ ಹಿಡಿದವ, ಕವಿತೆ ಬರೆದವ ಒಬ್ಬನೇ ಎಂದು. ಇತಿಹಾಸ ಕೇಳುತ್ತದೆ ಅವನ ಜಯಗಳ ವೈಭವ ಹೆಚ್ಚು ಅಥವಾ ಅವನ ಯುದ್ಧಗಳ ಮೌನ ಹೆಚ್ಚು ಎಂದು. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದೆ ಇದೇ ತರಹದ ವಿಡಿಯೋಗಳಿಗೆ ರೂಹ್ ಎಐ ಚಾನೆಲ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.